ಇಸ್ರೇಲ್ನ ಪರಿಸ್ಥಿತಿಯನ್ನ ಬಿಚ್ಚಿಟ್ಟ ಮಹಿಳೆ, ಇರಾನ್ ಮಿಸೈಲ್ ಬಗ್ಗೆ ಹೇಳಿದ ಮಹಿಳೆ. ಇಸ್ರೇಲ್ ನಿಜಕ್ಕೂ ಚಿಂತಾಜನಕ ಪರಿಸ್ಥಿತಿಯಲ್ಲಿ ಇದೆಯಾ? ಇಸ್ರೇಲ್ನ ಪರಿಸ್ಥಿತಿ ಬಗ್ಗೆ ಮಹಿಳೆ ಏನ್ ಹೇಳಿದ್ದಾರೆ, ಈ ವಿಡಿಯೋ ನೋಡಿ. ನಮಸ್ಕಾರ. ಪ್ಯಾಲೆಸ್ತೀನ್, ಲೆಬನಾನ್, ಸಿರಿಯಾದ ಮೇಲೆ ತನ್ನ ಕ್ರೂರತನವನ್ನ ಮೆರೆದಿದ್ದ ಇಸ್ರೇಲ್ ಇದೀಗ ಇರಾನ್ ಮೇಲೆಯೂ ಕೂಡ ತನ್ನ ಕ್ರೂರತ್ವವನ್ನು ತೋರಿಸ್ತಾ ಇದೆ. ಜೂನ್ 13ರಂದು ಇರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ನಡೆಸಿ ಉದ್ವಿಗ್ನತೆಯನ್ನು ಸೃಷ್ಟಿಸಿತು. ಇಸ್ರೇಲ್ನ ಈ ದಾಳಿಗೆ ಹೆದರದ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ. ಜೊತೆಗೆ ಇಸ್ರೇಲನ್ನ ತನ್ನ ಸಾಕು ನಾಯಿಯಂತೆ ಬಳಸ್ಕೊಳ್ತಾ ಇರೋ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯ ದಾಟಿಯಲ್ಲಿ ಬೆದರಿಕೆಯನ್ನ ಹಾಕಿದ್ದಾರೆ. ಇದು ಇಸ್ರೇಲ್ ಇರಾನ್ ಸಂಘರ್ಷವನ್ನ ಮತ್ತಷ್ಟು ಉಲ್ಬಣಗೊಳಿಸಿದೆ. ಉಭಯ ರಾಷ್ಟ್ರಗಳ ಪರಸ್ಪರರ ಮೇಲೆ ಕ್ಷಿಪಣಿ ಮತ್ತು ಬಾಂಬ್ ದಾಳಿಗಳನ್ನ ಮುಂದುವರೆಸಿದಾವೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಇಸ್ರೇಲ್ ಇರಾನ್ ಸಂಘರ್ಷ ಭುಗಿಲೆದಿದ್ದು ಒಂದು ವಾರ ದಾಟಿದೆ. ಉದ್ವಿಗ್ನತೆ ಇನ್ನೂ ಕೂಡ ಮುಂದುವರೆದಿದೆ. ಇಸ್ರೇಲ್ ಪರವಾಗಿ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿಗೆ ಇಳಿದಿದೆ. ಭಾನುವಾರ ಮುಂಜಾನೆ ಇರಾನ್ 3 ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿದೆ. ಇದರ ಪರಿಣಾಮ ಇಸ್ರೇಲ್ ಇರಾನ್ ಸಂಘರ್ಷ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದೆ. ಭಾರತ ಎರಡೂ ರಾಷ್ಟ್ರಗಳಲ್ಲಿದ್ದ ತನ್ನ ನಾಗರಿಕರನ್ನ ವಾಪಸ್ ಕರೀತಾ ಇದೆ. ಈ ನಡುವೆ ಇಸ್ರೇಲ್ ಇರಾನ್ ಸಂಘರ್ಷ ಭಾರತದ ಮೇಲೆ ನಾನಾ ರೀತಿಯಲ್ಲಿ ಪರಿಣಾಮವನ್ನ ಬೀರಲಿದೆ ಅನ್ನೋ ಆತಂಕ, ಕಳವಳ ಕೂಡ ವ್ಯಕ್ತ ಆಗ್ತಾ ಇದೆ. ಸಂಘರ್ಷ ಉಲ್ಬಣಗೊಂಡಂತೆ ಭಾರತೀಯ ವಿದೇಶಾಂಗ ಸಚಿವಾಲಯ ಟೆಹರಾನ್ ಮತ್ತು ತೇಲ್ ಅವೀವ್ನಲ್ಲಿರೋ ಭಾರತೀಯ ರಾಯಭಾರಿ ಕಚೇರಿಗಳು ಆಪರೇಷನ್ ಸಿಂಧು ಅನ್ನೋ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಎರಡೂ ರಾಷ್ಟ್ರಗಳಲ್ಲಿರೋ ಭಾರತೀಯರನ್ನ ಭಾರತಕ್ಕೆ ಕರೆತರ್ತಾ ಇದ್ದಾವೆ. ಇರಾನ್ನಲ್ಲಿ ಸುಮಾರು 10,000 ಭಾರತೀಯ ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರು ಹಾಗೂ ಇಸ್ರೇಲ್ನಲ್ಲಿ ಸುಮಾರು 25,000 ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಸಂಶೋಧಕರು ಇದ್ದಾರೆ. ಅವರಲ್ಲಿ ಈವರೆಗೆ 827 ಮಂದಿ ಭಾರತೀಯರನ್ನ ಮರಳಿ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ. ಇನ್ನು ಬೃಹತ್ ಸಂಖ್ಯೆಯ ಭಾರತೀಯರು ಉಭಯ ರಾಷ್ಟ್ರಗಳಲ್ಲಿ ಸಿಲುಕಿದ್ದಾರೆ. ಈ ನಡುವೆ ಖಾಸಗಿ ಮಾಧ್ಯಮವೊಂದಕ್ಕೆ ಮಾತನಾಡಿದ ಮಹಿಳೆಯೊಬ್ಬರು ಇಸ್ರೇಲ್ ಇರಾನ್ ಸಂಘರ್ಷದ ನೈಜತೆಯನ್ನ ಬಿಚ್ಚಿಟ್ಟಿದ್ದಾರೆ. ಹೌದು, ಖಾಸಗಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಮಹಿಳೆ, ಇಸ್ರೇಲ್ ಇರಾನ್ ಯುದ್ಧವನ್ನ ನೋಡಿದಿವಿ. ಗಾಜಾ ಕಡೆಯಿಂದ, ಲೆಬನಾನ್ ಸೈಡ್ನಿಂದ, ಸಿರಿಯಾ ಸೈಡ್ನಿಂದ, ಇರಾನ್ ಕಡೆಯಿಂದ, ಎಲ್ಲ ಕಡೆಯಿಂದಲೂ ಕೂಡ ದಾಳಿಗಳು ನಡೀತಾ ಇದ್ವು. ಒಂದು ದೇಶಕ್ಕೆ 2 ದೇಶದಿಂದ ಅಲ್ಲ, ಎಲ್ಲಾ ಕಡೆಯಿಂದಲೂ ಕೂಡ ಹೊಡಿತಾ ಇದ್ರು. ಮೊದಲ ವೀಕ್ ನಾವು ಹೋದಾಗ ಗಾಜಾ ಕಡೆಯಿಂದ ಬಂದ ಮಿಸೈಲ್ಗೆ ಸೈರನ್ ಕೇಳೋದಕ್ಕೆ ಆರಂಭ ಆಯಿತು. ಅವಾಗ ನಾವು ಅನ್ಕೊಂಡ್ವಿ ಗಾಜಾದೇನೋ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ. ಅಂಡ್ ಲೆಬನಾನ್ ನಿಂದ ಬಂದ ಮಿಸೈಲ್ಗೆ ರಿಯಾಕ್ಟ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವಾಗ ಇರಾನ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತೋ ಅವಾಗ ಮಿಸೈಲ್ಗಳು 5-6 ಸೆಕೆಂಡ್ಗೆ ರಿಯಾಕ್ಟ್ ಮಾಡ್ತಾ ಇದ್ವು. ನಾವು ಹೆದರಿ ಬಂಕರ್ ಒಳಗೆ ಅವಿತು ಕುಳಿತುಕೊಳ್ತಾ ಇದ್ವಿ ಅಂತ ಇರಾನ್ ಮಿಸೈಲ್ಗಳ ತೀವ್ರತೆಯ ಬಗ್ಗೆ ಮಹಿಳೆ ತಿಳಿಸಿದ್ದಾರೆ. ಮಹಿಳೆ ಏನ್ ಮಾತಾಡಿದ್ದಾರೆ, ವಿಡಿಯೋ ಇಲ್ಲಿದೆ ನೋಡಿ. ಇದು ಆಕ್ಚುಲಿ ಇಸ್ರೇಲ್ ಇರಾನ್ ಯುದ್ಧನ ನಾವು ನೋಡಿದ್ದು. ಪಾಪ ಅವ್ರಿಗೆ ಗಾಜಾ ಸೈಡ್ ಇಂದ, ಇಸ್ರೇಲ್ ಸೈಡ್ ಇಂದ, ಸಿರಿಯಾ ಸೈಡ್ ಇಂದ, ಲೆಬನನ್ ಸೈಡ್ ಇಂದ ಎಲ್ಲಾ ಕಡೆಯಿಂದಲೂ ಹೊಡಿತಾ ಇದ್ರು. 1 ದೇಶ 2 ದೇಶ ಅಂತಲ್ಲ, ಎಲ್ಲಾ ಕಡೆಯಿಂದಲೂ ಹೊಡಿತಾ ಇದ್ರು. ಅಂಡ್ ನಮ್ಗೆ ಓಕೆ ಒಂದಿನ ಅನ್ಕೊಂಡ್ವಿ ಗಾಜಾ, ನಾವು ಫಸ್ಟ್ ವೀಕ್ ಹೋದಾಗ ಗಾಜಾ ಇಂದ ಬಂದಿದ್ದೆ ಮಿಸೈಲ್ಸ್ಗೆ ಸೈರನ್ ಕೇಳ್ಸಕ್ ಶುರು ಆಯ್ತು. ಅವಾಗ ನಾವು ಅನ್ಕೊಂಡ್ವಿ ಓಕೆ ಗಾಜಾದ ಏನ್ ಇಂಪಾರ್ಟೆಂಟ್ ಅಲ್ಲ. ಅಂಡ್ ಲೆಬನನ್ ಇಂದ ಬಂದಿರಲು ಅವ್ರು ಹೇಳ್ತಾ ಇದ್ರು ಪರವಾಗಿಲ್ಲ, ನೀವ್ ಏನು ಯೋಚನೆ ಮಾಡ್ಬಿಡಿ, ಲೆಬನನ್ ಸೈಡ್ ಇಂದ ಬಂದಿರೋದು ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ, ರಿಯಾಕ್ಟ್ ಮಾಡಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇರುತ್ತೆ ಅಂತ ಹೇಳ್ತಾ ಇದ್ರು. ನಾವು ಸುಮ್ನೆ ಇರ್ತಾ ಇದ್ವಿ, ಓಕೆ ಫೈನ್ ಯೋಚನೆ ಮಾಡೋಣ ಅಂತ. ಯಾವಾಗ ಇರಾನ್ ಹೊಡೆಯಕ್ ಶುರು ಮಾಡ್ತೋ ಅವ್ರ ಮಿಸೈಲ್ಸ್ ಎಷ್ಟು ಫಾಸ್ಟ್ ಇದೆ ಅಂದ್ರೆ ವಿತ್ ಇನ್ ಅ ಮ್ಯಾಟರ್ ಆಫ್ 5-6 ಸೆಕೆಂಡ್ಸ್ ನಾವು ಸುಮ್ನೆ ಹಿಂಗ್ ಮಲ್ಕೊಂಡಿದ್ರು ತಬಕ್ ಎದ್ದು ಓಡ್ ಹೋಗ್ಲೇಬೇಕು ಬೇಸ್ಮೆಂಟ್ ಗೆ, ಬಂಕರ್ ಹೋಗಿ ಅಲ್ಲಿ ಉತ್ಕೋಬೇಕು ಆಯ್ತಾ. ರಸ್ತೆನಲ್ಲಿದ್ರೆ ಹಿಂಗೆ ನಾವು ಏನು ಬ್ರೇಸ್ ಪೊಸಿಷನ್ ಅಂತೀವಲ್ಲ ಹಂಗೋಗಿ ಉತ್ಕೋಬೇಕು. ಇಷ್ಟೆಲ್ಲ ನಾವು ನೋಡ್ಬಿಟ್ಟು ಕಲ್ತ್ಕೊಂಡು ಬಂದಿದೀವಿ. ನಿಜವಾಗ್ಲೂ ಈ ತರ ಕಲಿಕೆ ಇನ್ಯಾರಿಗೂ ಸಿಗೋದಿಲ್ಲ. ತುಂಬಾ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಅಫ್ಕೋರ್ಸ್ ನಮ್ ಜೀವನ ಒತ್ತೆ ಇಟ್ಟಿದ್ವಿ ಇದಕ್ಕೆ ಅಂತ, ಬಟ್ ಐ ಥಿಂಕ್ ಇಟ್ ಇಸ್ ವೆರಿ ವೆರಿ ವರ್ತ್ ಇಟ್. ಇದು ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ನಾವು ಬಂದು ಗೆದ್ದು ಬಂದಿದೀವಿ, ಬದುಕ್ ಬಂದಿದೀವಿ ಅನ್ನೋದು ಖುಷಿ ಆಗ್ತಾ ಇದೆ. ಸೊ ನೋಡಿದ್ರಲ್ಲ ಮಹಿಳೆ ಏನ್ ಹೇಳಿದ್ದಾರೆ ಅಂತ. ಅವರು ಹೇಳಿದ ರೀತಿಯಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ನಡೀತಾ ಇದೆ ಹಾಗೂ ಇರಾನ್ ಮಿಸೈಲ್ಗಳು ಎಷ್ಟು ತೀವ್ರವಾಗಿದೆ ಅನ್ನೋದನ್ನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.